ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ವೀಡಿಯೋ ಬೀಟ್ರೂಟ್ ಸಾರು ಯಾವ ಥರ ಮಾಡೋದು ನೋಡೋಣ ಬನ್ನಿ. ನಾನು ಇಲ್ಲಿ ಬೀಟ್ರೂಟು, ಟೊಮ್ಯಾಟೊ ಮತ್ತು ನೀರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು ನಾವು ನೀರಲ್ಲಿ ಬೇಯಕ್ಕಿಡೋಣ. ನಾನಿಲ್ಲಿ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ. ಸೊ ಬೇಯಕ್ಕಿಡಬೇಕಾದ್ರೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಕ್ಕಿಡಿ. ನೀವು ಅರಿಶಿನೂ ಹಾಕ್ಬೋದು ಇವಾಗಲೇ. ನಾನು ಇವಾಗ ಹಾಕ್ತಾಯಿಲ್ಲ, ಮಸಾಲೆ ರುಬ್ಬಬೇಕಾದ್ರೆ ಅರಿಶಿನ ಹಾಕ್ತಾಯಿದ್ದೀನಿ. ಸೊ ನಾನು ಬರೀ ಉಪ್ಪು ಹಾಕಿ ಇದನ್ನು ಒಂದು 3 ವಿಶಿಲ್ ಇಟ್ಟರೆ ಸಾಕಾಗುತ್ತೆ, ಚೆನ್ನಾಗಿ ಬೇಯುತ್ತೆ ಅದು. ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಮಸಾಲೆಗೆ ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, ಸ್ವಲ್ಪ ಮೆಂತ್ಯ, ಮತ್ತು ಸ್ವಲ್ಪ ಹುಳಿ, ಜೀರಿಗೆ, ಕರಿಬೇವು ಸೊಪ್ಪು ಮತ್ತು ಕೆಂಪು ಮೆಣಸು ತಗೊಂಡಿದ್ದೀನಿ. ಮತ್ತು ಒಂದು 3 ಬೆಳ್ಳುಳ್ಳಿ. ಕೆಂಪು ಮೆಣಸು ನಾನು 4 ತಗೊಂಡಿದ್ದೀನಿ. ಯಾಕೆ ಅಂದರೆ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ಸ್ವಲ್ಪನೇ ಮೆಣಸು ತಗೊಂಡಿದ್ದೀನಿ. ಸೊ ನೀವು ಜಾಸ್ತಿ ಜನ ಏನಾದರೂ ಇದ್ದರೆ ಜಾಸ್ತಿ ತಗೊಳ್ಳಿ. ಇದನ್ನೆಲ್ಲ ನಾವು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಪೆಪ್ಪರ್ ಕೂಡ ಒಂದು 3 ಪೆಪ್ಪರ್ ತಗೊಂಡಿದ್ದೀನಿ. ಸೊ ಪೆಪ್ಪರ್ ನೀವು ಹಾಕೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ಕಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಅಂದರೆ ಡೈಜೆಷನ್ ಪ್ರಾಬ್ಲಮ್ ಇರೋರಿಗೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆಲ್ಲ ಪೆಪ್ಪರ್ ಹಾಕಿದರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಪೆಪ್ಪರ್ ಹಾಕ್ತಾಯಿದ್ದೀನಿ, ಕಾಳು ಮೆಣಸು, ಆಮೇಲೆ ಕಾಯಿ ತುರಿದು ಇಟ್ಟಿದ್ದೀನಿ. ಇಲ್ಲಿ ತೆಂಗಿನ ತುರಿ, ನಾನು ಸ್ವಲ್ಪ ತೆಂಗಿನ ತುರಿನೂ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ಫ್ರೈ ಆಗಿದೆ, ಗ್ಯಾಸ್ ಆಫ್ ಮಾಡಿ. ಗ್ಯಾಸ್ ಆಫ್ ಮಾಡಿದ್ಮೇಲೆ ನಾನಿಲ್ಲಿ ಸ್ವಲ್ಪ ಹುಣಸೆ ತಗೊಂಡಿದ್ದೀನಿ. ಹುಣಸೆ ರಸ ಇದ್ದರೂ ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ಹುಣಸೆ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ. ಇದನ್ನು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು. ಸೊ ನಾನಿಲ್ಲಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಸೊ ಗ್ರೈಂಡ್ ರೆಡಿ ಆಗಿದೆ ಇವಾಗ. ನೋಡಿ, ಇಷ್ಟು ತಿಕ್ ಆದರೆ ಸಾಕಾಗುತ್ತೆ. ಮತ್ತು ನೀವು ಅದಕ್ಕೆ ಹಾಕಬೇಕಾದ್ರೆ ನೀವು ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ, ಈ ಥರ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ತರಕಾರಿ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. 3 ವಿಶಿಲ್ ಆಗಿದೆ, ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್. ಇದು ನಿಮಗೆ ನಿಮ್ಮ ಸ್ಕಿನ್ನಿಗೂ ತುಂಬಾ ಒಳ್ಳೆಯದು. ಸೊ ಇದರ ಪೇಸ್ಟ್ ಮಾಡ್ಕೊಂಡು ಸ್ಕಿನ್ನಿಗೂ ಹಾಕ್ತಾರೆ ತುಂಬ ಜನ. ಈವನ್ ಡಾರ್ಕ್ ಲಿಪ್ಸ್ ಇದ್ದವರು ಲಿಪ್ಸಿಗೂ ಇದನ್ನು ಹಚ್ಕೋತಾರೆ. ನಿಮಗೆ ಕ್ರಮೇಣ ಆ ಡಾರ್ಕ್ ಲಿಪ್ಸ್ ಏನಿದೆ ಅಲ್ವಾ, ಬ್ಲ್ಯಾಕ್ ಹೆಡ್ಸ್ ಎಲ್ಲ ಹೋಗುತ್ತೆ ಲಿಪ್ಸಲ್ಲಿರೋದು, ಪಿಂಕ್ ಆಗುತ್ತೆ ಲಿಪ್ಸ್. ಸೊ ನಾನಿಲ್ಲಿ ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ಅಂದರೆ ರುಚಿಗೆ ತಕ್ಕಷ್ಟು ಚೆಕ್ ಮಾಡಿಕೊಂಡು ಹಾಕ್ಕೊಳ್ಳಿ. ಮೊದಲು ಹಾಕ್ಕೊಂಡಿದ್ವಿ ನಾವು ಅದಕ್ಕೋಸ್ಕರ. ಆಮೇಲೆ ಸ್ವಲ್ಪ ಬೆಲ್ಲನೂ ರುಚಿಗೆ ತಕ್ಕಷ್ಟು. ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಯಾಕೆಂದರೆ ಜಾಸ್ತಿ ಸ್ವೀಟ್ ಆದರೂ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ. ಸೊ ನಮ್ಮ ಇವಾಗ ಬೀಟ್ರೂಟ್ ಸಾರು ರೆಡಿ ಆಗಿದೆ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ಸ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ.